ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ರಾಜಕೀಯದಲ್ಲಿ ಈಗ ಹೈ ವೋಲ್ಟೇಜ್ ಡ್ರಾಮಾ ಶುರುವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರದಲ್ಲಿ ಈಗ ಹೊಸದಾಗಿ ಮಂತ್ರಿ ಆಗಬೇಕು ಅಂತ ಹೇಳಿ ಶಾಸಕರು ಹಪಹಪಿಸ್ತಾ ಇದ್ರೆ, ಇನ್ನೊಂದ್ ಕಡೆಯಲ್ಲಿ ಇರುವ ಕುರ್ಚಿಯೇ ಕೈತಪ್ಪಿ ಹೋಗುತ್ತಾ ಅನ್ನೋ ಭೀತಿ ಕೂಡ ಸೃಷ್ಟಿಯಾಗಿದೆ. ಹೌದು, ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಅಧಿಕೃತವಾಗಿ ಶುರುವಾಗಿದೆ. ಇದರ ಬೆನ್ನಲ್ಲೇ ದೆಹಲಿಯಿಂದ ಹಿಡಿದು ಬೆಂಗಳೂರಿನವರೆಗೂ ಕೂಡ ಕೈ ನಾಯಕರಲ್ಲಿ ತಳಮಳ ಜೋರಾಗಿದೆ. ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರಿಗೆ ಸಿಗುತ್ತೆ ಮಂತ್ರಿ ಸ್ಥಾನ, ಯಾರಿಗೆ ಕಾದಿದೆ ಬಿಗ್ ಶಾಕ್ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡದೆ ಕೊನೆಯವರೆಗೂ ಕೂಡ ವಿಡಿಯೋವನ್ನ ನೋಡಿ. ಈ ಇಡೀ ರಾಜಕೀಯ ಸಂಚಲನಕ್ಕೆ ಅಸಲಿ ಕಾರಣ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾರತಕ್ಕೆ ವಾಪಸ್ ಆಗ್ತಾ ಇರೋದು. ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಮುಗಿಸಿ ವಾಪಸ್ ಬರ್ತಿದ್ದ ಹಾಗೆ ರಾಜ್ಯದ ಸಚಿವಾಕಾಂಕ್ಷಿ ಶಾಸಕರಲ್ಲಿ ಹೊಸ ಭರವಸೆ ಮೂಡಿದೆ. ರಾಜ್ಯ ಸಚಿವ ಸಂಪುಟದಲ್ಲಿ ಸದ್ಯ ಖಾಲಿ ಇರುವಂತಹ ಬರೋಬ್ಬರಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತಾ ಅಂತ ಹೇಳಿ ಶಾಸಕರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಹಲವು ಶಾಸಕರು ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದು ಎಐಸಿಸಿ ನಾಯಕರನ್ನ ಭೇಟಿಯಾಗಿ ಮಂತ್ರಿ ಗಿಫ್ಟ್ ಪಡೆಯೋದಕ್ಕೆ ತೆರೆಮರೆಯ ಕಸರತ್ತು ಕೂಡ ಚುರುಕುಗೊಳಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ರಾಜಕೀಯದಲ್ಲಿ ಮುಹೂರ್ತ ಮತ್ತು ಟೈಮಿಂಗ್ ತುಂಬಾ ಮುಖ್ಯವಾಗಿರ್ತದೆ. ಈಗ ಸಚಿವಾಕಾಂಕ್ಷಿಗಳಿಗೆ ಕಾಡ್ತಾ ಇರುವಂತಹ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಆಷಾಢ ಮಾಸ ಆರಂಭವಾಗುವ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆ ಭಾಗ್ಯ ಸಿಗುತ್ತಾ ಅನ್ನೋದು. ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣವೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮದೇ ಆದ ಹೊಸ ಪ್ಲಾನ್ ಅನ್ನ ಮುಂಚೂಣಿಗೆ ತರಲಿದ್ದಾರೆ. ತಮ್ಮ ನೂತನ ಆಡಳಿತದಲ್ಲಿ ತಳಮಟ್ಟದಿಂದ ಪಕ್ಷಕ್ಕಾಗಿ ದುಡಿದಂತಹ ತಮ್ಮ ಬಣದ ನಾಯಕರಿಗೆ ಮತ್ತು ಆಪ್ತರಿಗೆ ಮಂತ್ರಿ ಪಟ್ಟ ಕಟ್ಟುವುದಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಇತ್ತ ಹಳೆಯ ಬಣದ ನಾಯಕರ ಸೀಟ್ ಫೈಟ್ ಕೂಡ ಒಳಗೊಳಗೆ ನಡೀತಾ ಇದ್ದು, ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟಿಗೆ ಸಂಪೂರ್ಣವಾಗಿ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತಾ ಅನ್ನೋದು ಕೂಡ ದೊಡ್ಡದಾದಂತಹ ಒಂದು ಸಸ್ಪೆನ್ಸ್ ಆಗಿದೆ. ಈ ಹೊಸ ಸಂಪುಟ ವಿಸ್ತರಣೆಯ ಬೆಂಕಿಗೆ ತುಪ್ಪ ಸುರಿತಾ ಇರೋದು ಮತ್ತೊಂದು ದೊಡ್ಡ ಲೆಕ್ಕಾಚಾರ. ಅದೇ ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸೆ ಬಂದ ನಾಯಕರ ನಡುವಿನ ಒಂದು ಹೋರಾಟ ಅಂತಾನೆ ಹೇಳ್ಬೋದು. ಹೌದು, ಕಳೆದ ಚುನಾವಣೆಯ ಹೊತ್ತಿಗೆ ಬೇರೆ ಪಕ್ಷಗಳನ್ನ ತೊರೆದು ಕಾಂಗ್ರೆಸ್ ಕೈ ಹಿಡಿದಿರುವಂತಹ, ಅಲ್ಲಿ ಗೆದ್ದಿರುವಂತಹ ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಅವರಂತಹ ಪ್ರಭಾವಿ ನಾಯಕರು ಕೂಡ ಈಗ ಸಚಿವ ಸ್ಥಾನದ ರೇಸ್ ನಲ್ಲಿ ಇದ್ದಾರೆ. ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಆದ್ರೆ ಇದಕ್ಕೆ ಮೂಲ ಕಾಂಗ್ರೆಸ್ಸಿಗರು ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದು, ಪಕ್ಷ ನಿಷ್ಠರಿಗೆ ಮೊದಲು ಮಣೆ ಹಾಕಿ ವಲಸೆ ಬಂದವರಿಗೆ ಅಲ್ಲ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ಗೆ ಆಂತರಿಕವಾಗಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಇದು ಕೂಡ ಕಾಂಗ್ರೆಸ್ಗೆ ಈಗ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇದೆಲ್ಲದರ ಮಧ್ಯೆ ಹೊಸ ಸರ್ಕಾರದ ಹೈಕಮಾಂಡ್ಗೆ ನಡುಕ ಹುಟ್ಟಿಸ್ತಾ ಇರೋದು ಹಿರಿಯ ಅತೃಪ್ತ ನಾಯಕರ ನಡೆ. ಅದರಲ್ಲೂ ಬಿಕೆ ಹರಿಪ್ರಸಾದ್ ಅಂತವರು ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಸಿಗದೇ ಇದ್ದಾಗ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಬಂದಿದ್ದಾರೆ. ಒಂದ್ ವೇಳೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಂಪುಟದಲ್ಲಿ ಕೇವಲ ಯುವಕರಿಗೆ ಅಥವಾ ಹೊಸ ಮುಖಗಳಿಗೆ ಇಲ್ಲಿ ಮಣೆ ಹಾಕಿದ್ರೆ, ಹಿರಿಯ ನಾಯಕರನ್ನ ಒಂದ್ ವೇಳೆ ಇಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅತೃಪ್ತದ ಜ್ವಾಲಾಮುಖಿ ಮತ್ತೆ ಸ್ಫೋಟಗೊಳ್ಳೋದು ಖಂಡಿತ ಅಂತಾನೆ ಹೇಳ್ಬೋದು. ಆದ್ರೆ ವೀಕ್ಷಕರೇ, ಕಾಂಗ್ರೆಸ್ ಒಳಗಿನ ಈ ಮಂತ್ರಿ ಫೈಟ್ ಒಂದ್ ಕಡೆಯಾದ್ರೆ, ಇಡೀ ಸರ್ಕಾರಕ್ಕೆ ಶಾಕ್ ಕೊಡುವಂತಹ ಮತ್ತೊಂದು ಬೆಳವಣಿಗೆ ರಾಜಭವನದಲ್ಲಿ ಸದ್ದಿಲ್ಲದೆ ನಡೀತಾ ಇದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರ ಕಚೇರಿ ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಂದು ನಡೆಯನ್ನ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ಶಾಸಕ ಹಾಗೂ ಮಾಜಿ ಸಚಿವರಾಗಿರುವಂತಹ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರ ಅಕ್ರಮ ಆಸ್ತಿ ಗಳಿಕೆಯ ಮಹತ್ವದ ತನಿಖಾ ವರದಿ ನೇರವಾಗಿ ರಾಜ್ಯಪಾಲರ ಟೇಬಲ್ ಮೇಲೆ ಬಂದು ಕುಳಿತಿದೆ. ಇದು ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಒಂದು ಹೊಸ ಕಾನೂನು ಸಂಕಷ್ಟದ ಭೀತಿಯನ್ನ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಯಾವಾಗ ಸಂಪುಟ ವಿಸ್ತರಣೆಯ ಚರ್ಚೆ ಜೋರಾಗಿದೆಯೋ ಅದೇ ಹೊತ್ತಿನಲ್ಲಿ ಪ್ರಭಾವಿ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರ ಸುತ್ತ ರಾಜಕೀಯ ಬಿರುಗಾಳಿ ಎದ್ದಿದೆ. ಶಾಸಕರಾದ ಬಳಿಕ ಜಮೀರ್ ಅಹ್ಮದ್ ಅವರ ಆಸ್ತಿ ದಿಢೀರ್ ಅಂತ ಹೇಳಿ ಕೋಟಿಯಷ್ಟು ಹೆಚ್ಚಾಗಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸುದೀರ್ಘ ತನಿಖೆ ನಡೆಸಿ ಸಿದ್ಧಪಡಿಸಲಾದಂತಹ ಮಹತ್ವದ ತನಿಖಾ ವರದಿ ಈಗ ನೇರವಾಗಿ ರಾಜ್ಯಪಾಲರ ಕೈ ಸೇರಿದೆ. ಒಂದ್ ವೇಳೆ ರಾಜ್ಯಪಾಲರು ಈ ವರದಿಯನ್ನ ಅದರ ಆಧಾರದ ಮೇಲೆ ಕಾನೂನು ಕ್ರಮಕ್ಕೆ ಅಥವಾ ಮುಂದಿನ ಉನ್ನತ ಮಟ್ಟದ ತನಿಖೆಗೆ ಏನಾದ್ರೂ ಅನುಮತಿ ನೀಡಿದ್ದೇ ಆದಲ್ಲಿ ಇಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ದೊಡ್ಡ ಕಾನೂನು ಸಂಕಷ್ಟಕ್ಕೆ ಸಿಲುಕೋದಂತೂ ಗ್ಯಾರಂಟಿ.
ಇದು ಇಡೀ ಹೊಸ ಸರ್ಕಾರಕ್ಕೆ ಒಂದು ಇಮೇಜ್ ಮೇಲೆ ಪರಿಣಾಮ ಬೀರುವಂತಹ ವಿಷಯ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈಗ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಮತ್ತೊಂದು ಹೊಸ ಲೆಕ್ಕಾಚಾರ ಶುರುವಾಗಿದೆ. ಬರೀ ಖಾಲಿ ಇರುವ ಸ್ಥಾನಗಳನ್ನ ಭರ್ತಿ ಮಾಡೋದಷ್ಟೇ ಅಲ್ಲ, ಹೀಗೆ ವಿವಾದದಲ್ಲಿ ಸಿಲುಕಿರುವಂತಹ ಅಥವಾ ತನಿಖೆ ಎದುರಿಸ್ತಾ ಇರುವಂತಹ ನಾಯಕರನ್ನ ಸಂಪುಟದಿಂದ ದೂರ ಇಟ್ಟು ಕ್ಲೀನ್ ಇಮೇಜ್ ಇರುವಂತಹ ಹೊಸಬರಿಗೆ ಮಣೆ ಹಾಕಬೇಕಾ ಅನ್ನುವಂತಹ ಒಂದು ಗಂಭೀರ ಚಿಂತನೆ ಕೂಡ ನಡೆದಿದೆಯಂತೆ. ಅಂದ್ರೆ ಕಾಂಗ್ರೆಸ್ನ ಈ ಪ್ರಭಾವಿ ನಾಯಕನ ಮೇಲಿನ ಕೇಸ್ ಮುಂಬರುವ ಸಂಪುಟ ವಿಸ್ತರಣೆಯ ಇಡೀ ಸ್ವರೂಪವನ್ನೇ ಬದಲಾಯಿಸಿದ್ರು ಇಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ಒಂದೆಡೆ ಮಂತ್ರಿ ಸ್ಥಾನಕ್ಕಾಗಿ ಹೊಸಬರ ಲಾಭಿ, ಮತ್ತೊಂದ್ ಕಡೆ ಇರೋ ಪ್ರಭಾವ ಉಳಿಸಿಕೊಳ್ಳೋದಕ್ಕೆ ಹಳಬರ ಒಂದು ಹೋರಾಟ. ಒಟ್ನಲ್ಲಿ ಮುಂಬರುವ ದಿನಗಳು ಕರ್ನಾಟಕ ರಾಜಕೀಯದಲ್ಲಿ ಅತ್ಯಂತ ನಿರ್ಣಾಯಕ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಲಿದೆ. ರಾಹುಲ್ ಗಾಂಧಿ ಅವರ ಅಂತಿಮ ತೀರ್ಮಾನ ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಯಾರಿಗೆ ಮಂತ್ರಿ ಭಾಗ್ಯ ಕರುಣಿಸಲಿದೆ ಮತ್ತು ಪ್ರಭಾವಿ ಶಾಸಕ ಜಮೀರ್ ಅಹಮದ್ ಖಾನ್ ಅವರ ಈ ಆಸ್ತಿ ಪ್ರಕರಣದ ಸುಳಿಯಿಂದ ಹೇಗೆ ಪಾರಾಗಲಿದ್ದಾರೆ ಅನ್ನೋದನ್ನ ನಾವು ಕಾದು ನೋಡ್ಲೇಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.